ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಾವು ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡ್ತೀವಿ ನಮ್ಮ ಮನೇಲಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮತ್ತು ಈಗ ಕಳಶ ದೀಪಗಳೆಲ್ಲ ಬೆಳಗ್ಗೆ ಇಟ್ಟಿದ್ದಾರೆ. ನಮ್ಮ ತಾಯಿ ಮನೇಲಿ ಇಲ್ಲಿ ಪೂಜೆ ಮಾಡ್ತಾ ಇರೋದು. ಈಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ದೀಪ ಎಲ್ಲ ತೊಳೆದು ಮತ್ತು ಕಳಶ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ, ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಹೂವು ಎಲ್ಲ ಪೋಣಿಸಿ ಇಟ್ಟಿದ್ವಿ. ಪೋಣಿಸಿರೋ ಹೂವನ್ನ ಇದಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ಕುಂಕುಮ ಇಡ್ತಾ ಇದ್ದಾರೆ. ಎಲ್ಲ ಮನೆಗಳಲ್ಲಿ ಒಂಥರ ಮಾಡ್ತಾರೆ. ನಮ್ಮ ಮನೇಲಿ ಯಾವ ಥರ ಮಾಡ್ತಾಯಿದ್ದೀವಿ ಅನ್ನೋದನ್ನು ಚಿಕ್ಕದಾಗಿ ವ್ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಗಾಗ ಒಂದು ಚಿಕ್ಕದಾಗೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಈಗ ಲಕ್ಷ್ಮೀ ವಿಗ್ರಹ ಕೂಡ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಫೋಟೋ ಎಲ್ಲ ಮೇಲೆ ಹಾಕಿದ್ದಾರೆ, ಇದು ಕೆಳಗಿರೋ ಮಾತ್ರ. ಈಗ ಪೋಣಿಸಿರೋ ಹೂವನ್ನ ಕಳಶಕ್ಕೆ ಪೋಣಿಸಿದ್ದಾರೆ. ಈಗ ಹೂವು ಹಾಕ್ತಾಯಿದ್ದಾರೆ ಕಳಶಕ್ಕೆ. ಪೋಣಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಈಗ ದೀಪಗಳಿಗೂ ಕೂಡ ಹೂವು ಹಾಕ್ತಾ ಇದ್ದಾರೆ. ಎರಡು ದೀಪವನ್ನು ಹೂವು ಕಟ್ತಾರೆ. ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ಈಗ ಪೋಣಿಸಿರೋ ಹೂವನ್ನು ಹಾಕ್ತಾ ಇದ್ದಾರೆ. ಪೂಜೆಗೆಲ್ಲ ರೆಡಿ ಆಯಿತು. ಈಗ ಎಲ್ಲ ಹೂವೆಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ದೀಪಗೆ ಇವಾಗ ಕಾಯಿಸಿರೋ ಎಣ್ಣೆ ಅಂದರೆ ನಮ್ಮ ಮನೇಲೇ ಮಾಡಿರೋ ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ದೀಪಕ್ಕೆ ಹಾಕ್ತಾಯಿದ್ದಾರೆ. ಇವಾಗ ಬತ್ತಿ ಕೂಡ ಇಡ್ತಾ ಇದ್ದಾರೆ. ಅಲ್ಲಿ ಉಪ್ಪು ದೀಪ ಕೂಡ ಇಟ್ಟಿದ್ದಾರೆ. ದೀಪ ಹಚ್ತಾ ಇದ್ದಾರೆ. ದೀಪ ಹಚ್ಚಿ ಈಗ ಪೂಜೆ ಮಾಡ್ತಾರೆ.
ಸರಿ ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ನಾನು ಮ್ಯೂಸಿಕ್ ಹಾಕ್ತೀನಿ. ಈಗ ಪೂಜೆ ಎಲ್ಲ ಮುಗೀತು, ತುಳಸಿ ಕಟ್ಟೆಗೆ ಕೂಡ ಪೂಜೆ ಮಾಡಿದ್ದಾಯಿತು. ಈಗ ನಮ್ಮನೇಲಿ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ಅಡುಗೆ ಮಾಡಿದ್ದಾರೆ ಅಂತ. ಇಡ್ಲಿ ಮಾಡಿದರು, ಮತ್ತು ಇಡ್ಲಿ ಜೊತೆ ಇದ್ಕಿದ ಬೇಳೆ ಸಾಂಬಾರು ಮಾಡಿದರು. ತುಂಬ ಚೆನ್ನಾಗಿತ್ತು. ಮುದ್ದೆಗೆ ಮತ್ತು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಈಗ ನಾನು ಇಡ್ಲಿ ಜೊತೆ ತಿಂತೀನಿ ಮತ್ತು ಮುದ್ದೆ ಜೊತೆ ಕೂಡ ತಿಂತೀನಿ. ಈಗ ನೋಡೋಣ ಬನ್ನಿ. ಇಡ್ಲಿ ಜೊತೆ ಸಾಂಬಾರು ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ನನ್ನ ವ್ಲಾಗ್ ಈ ಥರ ಇತ್ತು ಫ್ರೆಂಡ್ಸ್. ನಿಮಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್.